ಮಡಿಕೇರಿಯ ಉಪ ನೋಂದಣಿ ಅಧಿಕಾರಿ ಕಚೇರಿಯ ಮೇಲೆ ಬುಧವಾರ ದಾಳಿ ನಡೆದಿದ್ದು, ಮಧ್ಯವರ್ತಿ ಹರಿದತ್ ಎಂಬವರನ್ನ ವಶಕ್ಕೆ ಪಡೆಯಲಾಗಿದೆ. ಪೌತಿ ಖಾತೆ ನೋಂದಣಿಗಾಗಿ ಭಾಗಮಂಡಲ ಸಮೀಪದ ಕೋರಂಗಾಲ ನಿವಾಸಿ ಕುಮಾರ್ ಎಂಬವರಿಂದ 50,000 ರೂಪಾಯಿ ಹಣಕ್ಕೆ ಬೇಡಿಕೆ ಇಡಲಾಗಿತ್ತು ಎನ್ನಲಾಗಿದ್ದು, ದೂರು ಬಂದ ಹಿನ್ನೆಲೆಯಲ್ಲಿ ಮಡಿಕೇರಿ ಲೋಕಾಯುಕ್ತ ಎಸ್ಪಿ ಸಜಿತ್ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಲೋಕೇಶ್, ರೂಪಶ್ರೀ ಹಾಗೂ ಸಿಬ್ಬಂದಿಗಳು ದಾಳಿ ನಡೆಸಿದ್ದಾರೆ. ಈ ಸಂದರ್ಭ ಮಧ್ಯವರ್ತಿ ಹರಿದತ್ 50,000 ನಗದು ಸಹಿತ ಸಿಕ್ಕಿಬಿದ್ದಿದ್ದು, ಉಪ ನೋಂದಣಾಧಿಕಾರಿಗಳ ಕಚೇರಿಯ ಮಹಿಳಾ ಸಿಬ್ಬಂದಿಯೊಬ್ಬರು ಸ್ಥಳದಿಂದ ಪರಾರಿಯಾಗಿದ್ದಾರೆ ಎನ್ನಲಾಗಿದೆ. ಆನ್ಲೈನಲ್ಲಿ ಗೌರ್ಮೆಂಟ್ ಫೀಸ್ ಎಲ್ಲ ಕಟ್ಟಿ 11ನೇ ತಾರೀಕು ಬರೋಕ್ಕೆ 11ರಿಂದ 12ನೇ ತಾರೀಕಿಗೆ ಫೆಬ್ರವರಿ